Absolutely nothing. What can take your love away? Nothing, nothing, absolutely nothing. What can make us separate? Nothing, nothing, absolutely nothing. Dead or alive, we'll sleep or we'll fly. There's one thing that stays the same. No power or king do anything to take your love away. Nothing. Nothing, nothing, absolutely nothing. What do you mean, Vihana? It's God's love which cannot be taken away. Oh, you mean the joyous love of God? Yeah, joyful love of God, which is the theme of VBS for today. ಸಂತೋಷದ ಪ್ರೀತಿ. ಹೌದು ವಿಹಾನ, ಆ ಪ್ರೀತಿ ಯಾರಿಗೆ ಸಹ ತೆಗಿಲಿಕ್ಕೆ ಆಗುವುದಿಲ್ಲ. ಈಗ ವಿಹಾನ, ನೀನು ಪ್ರೇಯರ್ ಮಾಡ್ತೀಯಾ? ಹೌದು. ದೇವರೇ, ಈ ದಿನದಲ್ಲಿ ನಾವು 4ನೇ ದಿನದ VBSಗೆ ಹೋಗುವಾಗ ನೀನು ನಮ್ಮೊಂದಿಗಿದ್ದು ಆಶೀರ್ವಾದಿಸಿ ನೋಡಿಸು. ಎಲ್ಲರನ್ನೂ ಸಹ ಒಳ್ಳೆಯಾಗಿ ಇರುವ ಹಾಗೆ ನೀನು ಆಶೀರ್ವಾದಿಸಿ ನೋಡಿಸು. ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ ಗೆಳೆಯ? ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ ಗೆಳೆಯ? ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಯೇಸುವಾಗಿ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ ಗೆಳೆಯ? ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ ಗೆಳೆಯ? ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಮನೆಯಲ್ಲೂ ಎಲ್ಲ ಸ್ಥಳದಲ್ಲಿಯೂ, ಮನೆಯಲ್ಲೂ ಎಲ್ಲ ಸ್ಥಳದಲ್ಲಿಯೂ ನನ್ನೊಳಗೆ ಇರುವುದೇ ಅವನೇ ಸೂಪರ್ ಫ್ರೆಂಡ್. ನನ್ನೊಳಗೆ ಇರುವುದೇ ಅವನೇ ಸೂಪರ್ ಫ್ರೆಂಡ್. ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ ಗೆಳೆಯ? ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ ಗೆಳೆಯ? ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ದಾರಿಯಲು ಎಲ್ಲ ಸಮಯದಲ್ಲಿ, ದಾರಿಯಲು ಎಲ್ಲ ಸಮಯದಲ್ಲಿ ಯೇಸುವೆ ನನ್ನ ಮಾರ್ಗದರ್ಶಕ, ಅವನೇ ಸೂಪರ್ ಫ್ರೆಂಡ್. ಯೇಸುವೆ ನನ್ನ ಮಾರ್ಗದರ್ಶಕ, ಅವನೇ ಸೂಪರ್ ಫ್ರೆಂಡ್. ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ನ ಗೆಳೆಯ? ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ನ ಗೆಳೆಯ? ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ನ ಗೆಳೆಯ? ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ನ ಗೆಳೆಯ? ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಯೇಸುವಾಗಿ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಸೂಪರ್ ಫ್ರೆಂಡ್ ಜೀಸಸ್.
ನಿನಗೆ. ನಿನಗೆ ಸಂತೋಷ ಉಲ್ಲಾಸವು ಉಂಟಾಗುವುದು ಉಂಟಾಗುವುದು. ಲೂಕ 1:14. ಲೂಕ 1:14. Okay, children, I'm very happy once again to come to you. ಇನ್ನೊಂದ್ಸಲಿ ಈ ಒಂದು 4ನೇ ದಿವಸ VBSಗೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನಾನು ಭಾಳ ಖುಷಿ ಆಗ್ತಾ ಇದೆ. ಟುಡೇ ನಾವು ಯಾವುದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ? 4th ಡೇ ಈಸ್ ಜಾಯ್ಫುಲ್ ಲವ್, ಸಂತೋಷದ ಪ್ರೀತಿ. ನಾವು ಸಂತೋಷದ ಪ್ರೀತಿ. ಇವತ್ತಿನ ಸ್ಟೋರಿ ಬಹಳ ಸುಂದರವಾದಂಥ ಸ್ಟೋರಿ. ಈ ಹುಡುಗಿ ಒಂದು 5 ಇಯರ್ಸ್ ಇರ್ಬೋದು. ಇದಾಗಿದ್ದು 1867 ಅವಳು ಹುಟ್ಟಿದ್ದು. ಅವಳ ಹೆಸರು ಬಂದು ಏಮಿ ಕಾರ್ಮೆಕಲ್ ಎಂಬುದಾಗಿ. ಈ ಏಮಿ ಹುಟ್ಟಿದ ಊರ ಹೆಸರು ಬಂದು ಅವಳು ನಾರ್ದರ್ನ್ ಐರ್ಲೆಂಡ್ ಹುಟ್ಟಿದ್ದು. ಈ ಏಮಿಗೆ ಅವಳು ಚಿಕ್ಕ ವಯಸ್ಸಲ್ಲಿರುವಾಗ ಅವಳ ಮಮ್ಮಿ ಕಣ್ಣು ನೋಡ್ತಾಳೆ, ಡ್ಯಾಡಿದ ಕಣ್ಣು ನೋಡ್ತಾಳೆ, ಅವಳ ತಂಗಿ ಕಣ್ಣು ನೋಡ್ತಾಳೆ. ಎಲ್ಲರ ಕಣ್ಣು ಏನಿರ್ತದೆ? ಬ್ಲೂ ಐಸ್ ಇರ್ತದೆ. ಏನು ಐಸ್? ಆದರೆ ಇವಳು ಕಣ್ಣು ನೋಡಿದ್ರೆ ಬ್ಲೂ ಐಸ್ ಇರಲಿಲ್ಲ, ಅದು ಬ್ರೌನ್ ಐಸ್ ಇರ್ತದೆ. ಈಗ ನಿಮ್ಮ ಕಣ್ಣು ನೋಡ್ರಿ, ಪಕ್ಕದಲ್ಲಿ ಕಣ್ಣು ನೋಡ್ರಿ, ಕೇಳಿ ನೋಡ್ರಿ ಯಾವ ಐಸ್ ಅವ್ರು ನೋಡ್ರಿ. ಅವ್ರ ಪ್ಯೂಪಲ್ ನೋಡಿ ಯಾವ ಕಲರ್? ಬ್ರೌನ್, ಬ್ಲ್ಯಾಕ್. ಆದರೆ ಇವಳ ಕಣ್ಣು ಬ್ರೌನ್ ಆಗಿರ್ತದೆ. ಒಂದ್ ದಿವಸ ದೇವರ ಹತ್ರ ಹೋಗಿ ಅವಳು ಪ್ರಾರ್ಥನೆ ಮಾಡ್ತಾಳೆ ಏಮಿ. ಅವಳು ಬರೀ 5 ಇಯರ್ಸ್ ಓಲ್ಡ್. ದೇವ್ರೆ ನನಗೆ ಬ್ರೌನ್ ಐಸ್ ಬೇಡ, ನಮ್ಮ ಅಪ್ಪಗೆ ಬ್ಲೂ ಐಸ್ ಇದೆ, ಎಲ್ಲಾರ್ಗೂ ಬ್ಲೂ ಐಸ್ ಇದೆ. ನನ್ನ ಮನೇಲಿ ನನ್ಗೆ ಯಾಕೆ ನೀನು ಕೊಟ್ಟಿದ್ಯಾ ನೀನು ನನಗೆ ಈ ಒಂದು ಬ್ರೌನ್ ಐಸ್? ನನಗೆ ಬ್ಲೂ ಐಸ್ ಬೇಕು. ಬೆಳಗ್ಗೆ ಎದ್ದೇಳ ತಕ್ಷಣ as soon as I get up at the morning, my eyes must be what eyes? ಬ್ಲೂ ಐಸ್. ಅವಳು ಪ್ರಾರ್ಥನೆ ಮಾಡ್ತಾಳೆ. ಬೆಳಿಗ್ಗೆ ಎದ್ದೇಳ್ತಾಳೆ. ಬೆಳಿಗ್ಗೆ ಹೋಗಿ ಅವಳು ಏನು ಮಾಡ್ತಾಳೆ? ಕಣ್ಣು ತೆಗೆಯೋದಿಲ್ಲ, ಕಣ್ಣಾಡಿ ಹತ್ರ ಹೋಗ್ಬಿಟ್ಟು ಅವಳು ಓಪನ್ ಮಾಡ್ತಾಳೆ. ಗಾಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಬ್ಲೂ ಐಸ್ ಅಂತ ಹೇಳಿ ಅವಳು ಕಣ್ಣನ್ನು ತೆರಿತಾಳೆ. ಮಕ್ಕಳೇ, ಅದರ ಕಣ್ಣು ಏನಿರ್ತದೆ? ಬ್ರೌನ್ ಐಸ್ ಆಗಿರ್ತದೆ. ಇಟ್ ವಿಲ್ ನಾಟ್ ಬಿ ಬ್ಲೂ ಐಸ್. That time she'll say, God, I prayed for you for blue eyes. Why you're giving me brown eyes? ನಾನು ಪ್ರೇಯರ್ ಮಾಡಿದ್ದು ಬಂದು ನನಗೆ ಬ್ಲೂ ಐಸ್. Why did you give me brown eyes? But she did not know, ಅವಳಿಗೆ ಗೊತ್ತಿರಲಿಲ್ಲ
ಮುಂದೆ ಏನಾಗುತ್ತೆ ಎಂಬುದಾಗಿ ಅವಳು ಗೊತ್ತಿರಲಿಲ್ಲ ಮಕ್ಕಳೇ. ಅವಳು ಬಹಳ ವರ್ಷ ಆದಮೇಲೆ, ದೊಡ್ಡವಳಾದ್ಮೇಲೆ, ಶಿ ಕಮ್ ಟು ಇಂಡಿಯಾ. ಅವಳು ಇಂಡಿಯಾಗೆ ಬರ್ತಾಳೆ, ಮಿಷನರಿಯಾಗಿ ಬರ್ತಾಳೆ, ಅವಳು ಸೇವೆ ಮಾಡಲಿಕ್ಕೆ ಬರ್ತಾಳೆ. ಯಾವ ಊರಿಗೆ ಗೊತ್ತಾ? ಡೋನಾ ಊರ್. ಯಾವ ಊರು? ತಮಿಳ್ನಾಡಲ್ಲಿರುವಂಥ ಡೋನಾ ಊರಿಗೆ ಬರ್ತಾಳೆ. ಆ ಡೋನಾ ಊರಲ್ಲಿ ಬಂದ ತಕ್ಷಣ ಅವಳು ನೋಡ್ತಾಳೆ, ಅಲ್ಲಿ ಫಸ್ಟ್ ಡೇ ಅವಳು ನೋಡಿದ್ದ ಒಂದು ದೃಶ್ಯ ಏನು ಗೊತ್ತಾ ಮಕ್ಕಳೇ? ಸಣ್ಣ ಸಣ್ಣ ಮಕ್ಕಳು 5 years, 8 years, 9 years, 10 years ಮಕ್ಕಳೆಲ್ಲ ಏನು ಮಾಡ್ತಿದ್ರು? ಟೆಂಪಲ್ ಪ್ರಾಸ್ಟಿಟ್ಯೂಟ್ ಆಗಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಬುಲ್ಲಕ್ ಕಾಟಲ್ಲಿ, ಎತ್ತಿನ ಗಾಡಿಯಲ್ಲಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? ಟೆಂಪಲ್ಗೆ ಕರ್ಕೊಂಡು ಹೋಗಿ ಏನು ಮಾಡ್ತಿದ್ರು? ಆ ಟೆಂಪಲಲ್ಲಿ ಅಲ್ಲಿರುವಂಥ ಪ್ರೀಸ್ಟ್, ಅಲ್ಲಿರುವಂಥ ಅನೇಕ ಜನರು ಅವ್ರನ್ನ ಮಿಸ್ಯೂಸ್ ಮಾಡ್ತಾ ಇದ್ರು. ಅವಳು ಅಲ್ಲೇ ಟೆಂಪಲಲ್ಲಿ ಇರಬೇಕು. ಅಪ್ಪ ಅಮ್ಮಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಈ ಸಣ್ಣ ಸಣ್ಣ ಹುಡುಗಿರನ್ನ ಟೆಂಪಲ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಕೂಡಾಕ್ತಿದ್ರು, ಅಲ್ಲೇ ಅವ್ರಿಗೆ ಕಷ್ಟ ಕೊಡ್ತಿದ್ರು. ಇದನ್ನು ನೋಡ್ತಾಳೆ ಅವಳು, ಏಮಿ ನೋಡ್ತಾಳೆ, ವಾಟ್ ಇಸ್ ದಿಸ್? ನಮ್ಮ ನಾರ್ದರ್ನ್ ಐರ್ಲೆಂಡಲ್ಲಿ ಹಾಗೆ ಇಲ್ವಲ್ಲ, ನಮ್ಮ ದೇಶದಲ್ಲಿ ಈಗಿಲ್ಲ, ಇವಳು ಹಿಂಗಿದೆಯಲ್ಲ ಅಂತ ಹೇಳಿ ಅವಳು ಬೇಸರ ಆಗ್ತಾಳೆ. ಒಂದು ದಿವಸ ಹೇಗಾದ್ರೂ ಇವ್ರನ್ನ ಕಾಪಾಡಬೇಕೆಂಬುದಾಗಿ ಹೇಳಿ ಇವಳು ಏನು ಮಾಡ್ತಾಳೆ? ಏಮಿ ಕಾರ್ಮಿಕರು ಏನು ಮಾಡ್ತಾಳೆ? ಒಂದು ದಿವಸ ಅವಳು ಏನು ಮಾಡ್ತಾಳೆ? ಇಂಡಿಯನ್ ಸ್ಯಾರಿನ ಹಾಕೊಳ್ತಾಳೆ. ಏನು ಸ್ಯಾರಿ? ಇಂಡಿಯನ್ ಸ್ಯಾರಿ ಹಾಕಿ ಕಾಫಿನ ಚೆನ್ನಾಗಿ ಕುದಿಸ್ಬಿಟ್ಟು, ಡಿಕಾಕ್ಷನ್ ನೋಡಿದ್ರಲ್ಲ, ಡಿಕಾಕ್ಷನ್ ಚೆನ್ನಾಗಿ ಕುದಿಸ್ಬಿಟ್ಟು ಆ ಡಿಕಾಕ್ಷನ್ ಏನು ಮಾಡ್ತಾಳೆ? ಅವಳ ಕೈಗೆ ಹಾಕೊಳ್ತಾಳೆ, ಮಗಕ್ಕೆ ಹಾಕ್ತಾಳೆ, ಕಾಲಿಗೆ ಹಚ್ಕೊಳ್ತಾಳೆ. ಯಾಕಂದ್ರೆ ಅವಳು ವೈಟ್ ವುಮೆನ್ ಅಲ್ಲ. ಡಿಕಾಕ್ಷನ್ ಇಂಡಿಯಾ ತರ ರೀತಿಯಲ್ಲೇ ಇರುವಂತ ಆ ಕಾಫಿ ಡಿಕಾಕ್ಷನ್ ದೇಹದ ಪೂರ್ತಿ ಹಾಕೊಂಡು ಅವಳ ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಳ್ತಾಳೆ. She goes in front of the mirror and she stands. ಆ ಮಿರರ್ ಮುಂದೆ ನಿಂತ್ಕೊಂಡಾಗ ಅವಳು ಹೇಗಿದ್ಲಂದ್ರೆ, she was ditto like an Indian. ಅವಳು ಕಣ್ಣು ನೋಡಿದ್ರೆ ಇಂಡಿಯನ್ನು, ಸೀರೆ ನೋಡಿದ್ರೆ ಇಂಡಿಯನ್ನು, ಮೈಯೆಲ್ಲ ಕಾಫಿ ಏನು ಈಗೆಲ್ಲ ಏನು ಬಂದಿದೆ? ಕಾಂಟ್ಯಾಕ್ಟ್ ಲೆನ್ಸ್ ಬಂದಿದೆ. ಅವಾಗ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಇರಲಿಲ್ಲ. 1900 ಕಾಂಟ್ಯಾಕ್ಟ್ ಲೆನ್ಸ್ ಏನಿರಲಿಲ್ಲ. ಅವಳು ನೋಡ್ಲಿಕ್ಕೆ ಇಂಡಿಯನ್ ತರಾನೇ. ಆವಾಗ ದೇವ್ರಿಗೆ ಏನು ಮಾಡ್ತಾರೆ ಗೊತ್ತಾ? ಲಾರ್ಡ್, ಐ ಆಮ್ ಸೋ ಜಾಯ್ಫುಲ್, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ಯು ಡಿಡ್ ನಾಟ್ ಗಿವ್ ಮಿ ಬ್ಲೂ ಐಸ್, ಯು ಗೇವ್ ಮಿ ಬ್ರೌನ್ ಐಸ್. ಥ್ಯಾಂಕ್ ಯು ಜೀಸಸ್ ಎಂಬುದಾಗಿ ಹೇಳ್ತಾಳೆ. ಮಕ್ಕಳೇ, many a times we must be thankful to God. We need to be joyful. Daddy, thank you for giving me this life. Thank you for giving me good daddy. Thank you for giving me good mommy. Thank you for giving me India. Thank you ಎಂಬುದಾಗಿ ಹೇಳಿದ್ಲು. ಇವಳು ಹೇಳಿದ್ ಗೊತ್ತಾ? ದೇವ್ರು ಫಸ್ಟ್ ಹೇಳಿದ್ ಗೊತ್ತಾ? ಅವಳು ಒಂದೇ ಒಂದು ಸಂತೋಷ ಪಟ್ಲಿಂಗ್ ಗೊತ್ತಾ? Lord, I am like an Indian. I am looking like an Indian. I can go and save many people. ಅನೇಕ ಜನರನ್ನ ಸೇವ್ ಮಾಡ್ಬೋದು ಅಂತ ಹೇಳಿ ಅವಳು ಏನು ಮಾಡ್ತಾಳೆ ಮಕ್ಕಳೇ? ಹೋಗ್ತಾಳೆ. ಯಾರನ್ನ? ಫ್ರೆಂಡ್ಸ್ನ, ಆ ಮಕ್ಕಳನ್ನ ಕಾಪಾಡಿ ಹೋಗ್ತಾಳೆ. ಅವಳು ಹೋಗಿ ಫಸ್ಟ್ ಕಾಪಾಡಿದೇನು ಗೊತ್ತಾ? ಅವಳು ಕಾಪಾಡಿದಂಥ ಹುಡುಗಿ ಯಾರಂದ್ರೆ, ಅವಳ ಹೆಸರು ಯಾರು? ಪ್ರೀಣಾ. ಅವಳ ಹೆಸರೇನು? ಈ ಪ್ರೀಣಾ ಯಾರಂದ್ರೆ, ಅವಳು ಟೆಂಪಲಲ್ಲಿ ಅವಳೇನಾಗಿರ್ತಾಳೆ? ಪ್ರಾಸ್ಟಿಟ್ಯೂಟ್ ಆಗಿ ಸಣ್ಣ ಹುಡುಗಿಯಾಗಿ ಬರ್ತಾರೆ. ಇವಳ ಕೈನ ಸುಟ್ಟಾಕ್ಬಿಡ್ತಾರೆ, ಕಾಲನ್ನ ಸುಟ್ಟಾಕ್ಬಿಡ್ತಾರೆ. ಇವಳೇನ್ ಮಾಡ್ತಾರೆ? ಮೆಲ್ಲಗೆ ಡೋರ್ ಓಪನ್ ಮಾಡಿ ಅವಳೇನ್ ಮಾಡ್ತಾಳೆ? ತಪ್ಪಿಸ್ಕೊಂಡು ಏನ್ ಮಾಡ್ತಾಳೆ? ಪ್ರೀಣಾ ಅವ್ರ ಅಮ್ಮ ಮನೆಗೆ ಹೋಗ್ತಾಳೆ. ಎಲ್ಲಿಗೆ? ಅಮ್ಮ ಮನೆಗೆ ಹೋಗ್ತಾಳೆ. ಅಮ್ಮ, ನಾನು ಹೋಗಲ್ಲ ಮಮ್ಮಿ. ಮನೆಗೆ ಹೋಗ್ತಾಳೆ, ತಪ್ಪಿಸ್ಕೊಂಡು ಹೋಗ್ತಾಳೆ. ಆ ಟೆಂಪಲಿಂದ ಮನೆ ಹೋಗ್ತಾಳೆ. ಅಮ್ಮ ಹೇಳ್ತಾಳೆ, ಅಮ್ಮ ನಾನು ಕಾಸು ತೊಗೊಂಡ್ಬಿಟ್ಟಿದ್ದೀನಮ್ಮ, ವಾಪಸ್ ಹೋಗು, ಅವ್ರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ, ಹೋಗು. ಮತ್ತೆ ಇವಳನ್ನ ಪ್ರೀಣ ಹಿಡ್ಕೊಂಬಂದು ಟೆಂಪಲ್ಗೆ ಅವಳೇನು ಮಾಡ್ತಾಳೆ? ಕರ್ಕೊಂಬಂದು ಬಿಡ್ತಾರೆ. ಈ ಟೆಂಪಲ್ಗೆ ಬಂದ ತಕ್ಷಣ ರಾತ್ರಿ ಎಲ್ಲ ಮಲಗಿದ ಮೇಲೆ ಇವಳು ಕೈಯೆಲ್ಲ ಸುಟ್ಟಾಕ್ಬಿಡ್ತಾರೆ, ಕಾಲೆಲ್ಲ ಸುಟ್ಟಾಕ್ಬಿಡ್ತಾರೆ. ಮೆಲ್ಲಿಗೆ ಅವಳು ಎದ್ದು ಬಂದು ಅಲ್ಲಿರುವಂಥ ಒಂದು ಸ್ಟ್ಯಾಚ್ಯೂ ಬಳಿಗೆ ಬಂದು ಹೇಳ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. ಅಂದರೆ, ನೀನು ನಿಜವಾದಂಥ ದೇವರ, ಯು ಆರ್ ಅ ರಿಯಲ್ ಗಾಡ್. ಇಫ್ ಯು ಆರ್ ರಿಯಲ್ ಗಾಡ್, ಪ್ಲೀಸ್ ಸೇವ್ ಮೀ, ನನ್ನನ್ನು ಕಾಪಾಡು. ಆದರೆ ಮಕ್ಕಳೇ, ಆ ದೇವರು ಮಾತಾಡಲಿಲ್ಲ. ಆಮೇಲೆ ಏನಾಯ್ತು ಮಕ್ಕಳೇ? ಇವಳು ಅಲ್ಲಿ ಒಬ್ರು ಆಂಟಿ ಇದಾರಂತೆ. ಅವ್ರ ಆಂಟಿ ಹೆಸರೇನು? ಹೇಮಿ ಆಂಟಿ ಅಂತೆ. ಅವ್ರು ಫಾರಿನಿಂದ ಬಂದಿರಂತೆ. ಇವ್ರು ಕಾಪಾಡ್ತಾರೆ ಮಕ್ಕಳಂತ ಹೇಳಿ ಇವಳು ಏನ್ ಮಾಡ್ತಾಳೆ? ಮತ್ತೆ ಡೋರ್ನ ಯಾರು ನೋಡ್ತಾ ಇದಾರೆ ಎಂಬುದಾಗಿ ಹೇಳಿ ಅವಳು ಮೆಲ್ಲಗೆ ಯಾರ ಹತ್ರ ಬರ್ತಾಳೆ? ಅವಳು ಈ ಹೇಮಿ ಆಂಟಿ ಮನೆಗೆ ಬರ್ತಾಳೆ.
ಏಮಿ ಆಂಟಿ ಮನೆಗೆ ಬಂದ ತಕ್ಷಣ ಏಮಿ ಆಂಟಿ ಏನು ಮಾಡ್ತಾಳೆ, ಅವಳನ್ನ ಪ್ರೀತಿಯಾಗಿ ಮಾತಾಡ್ತಾಳೆ. ನಿನ್ನ ಹೆಸರು ಏನು? ನನ್ನ ಹೆಸರು ಪ್ರೀನಾ. ದಯವಿಟ್ಟು ನನಗೆ ಹೊಡಿಬೇಡ್ರಿ, ನನಗೆ ಬೆಂಕಿ ಇಡಬೇಡ್ರಿ, ಕ್ಯಾಂಡಲಲ್ಲಿ ನನಗೆ ಸುಡಬೇಡ್ರಿ, ಹಿಂಗಲ್ಲ, ನಾನು ಏನು ಮಾಡಲ್ಲ ಮಗಳೇ ಅಂತೇಳಿ ಪ್ರೀನನ್ ಏನು ಮಾಡ್ತಾಳೆ, ಏಮಿ ಕಾರ್ಮೆಕಲ್ ಅವಳನ್ನ ನೋಡ್ಕೊಳ್ತಾಳೆ. ಏಮಿ ಕಾರ್ಮೆಕಲ್ ದೊಡ್ಡ ಸಂತೋಷ, ಅವಳನ್ನ ಕಾಪಾಡಿದೆ ಎಂಬುದಾಗಿ ಇಮಿಡಿಯೇಟ್ ಆಗಿ ಬರ್ತಾರೆ ಯಾರು, ಅಲ್ಲಿದ್ದಂಥ ಸೀನಿಯರ್ ಟೆಂಪಲ್ ಪ್ರಾಸಿಕ್ಯೂಟರ್ ಬರ್ತಾರೆ. ಪ್ರೀಣಾ ನಮ್ಮವಳು, ನಮ್ಮ ದೇವರಿಗೆ ನಾವು ಒಪ್ಪಿಸಿದ್ದೇವೆ, ಪ್ರೀಣಾನ್ ಕೊಡಮ್ಮ ನೀನು. ಆಗ ಏಮಿ ಕಾರ್ಮಿಕರು ಹೇಳ್ತಾಳೆ, ನಾನು ಕೊಡಲ್ಲ, ಇವಳನ್ನ ದುಡ್ಡು ಕೊಟ್ಟು ನಾವು ತಂದಿದ್ದೇವೆ, ನಾವು ಇಷ್ಟು ದುಡ್ಡು ಕೊಟ್ಟಿದ್ದೇವೆ, ಆ ದುಡ್ಡು ನೀನನ್ನ ಕೊಟ್ರೆ ಅವಳನ್ನ ಬಿಡ್ತೇನೆ. ಏಮಿ ಕಾರ್ಮಿಕರು ಏನ್ ಮಾಡ್ತಾಳೆ, ಮನೇಲಿದ್ದಂಥ ಸ್ವಲ್ಪ ಸ್ವಲ್ಪ ದುಡ್ಡೆಲ್ಲ ಸೇರಿಕೊಂಡು ಏನ್ ಮಾಡ್ತಾಳೆ, ಪ್ರೀಣನ ಏನ್ ಮಾಡ್ತಾಳೆ, ಈ ಕ್ಲಚಸ್ ಇಂದ ಬಿಡುಗಡೆ ಮಾಡ್ತಾಳೆ. ಆಗ ಪ್ರೀಣನ ಒಂದು ಸಂತೋಷ, ಶಿ ಇಸ್ ಜಾಯ್ಫುಲ್. ಇನ್ನು ಮುಂದೆ ನಾನು ಈ ಆಂಟಿ ಜೊತೆ ಇರ್ಬೋದು, ಈ ಆಂಟಿ ಜೊತೆ ಇರ್ಬೋದು, ಇನ್ನು ಮುಂದೆ ನಾನು ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಅವಳ ಆಂಟಿ ಹತ್ರ ಹೇಳ್ತಾಳೆ, ಆಂಟಿ ನಾನೊಬ್ಳು ಮಾತ್ರ ಅಲ್ಲ ಆಂಟಿ, ಭಾಳ ಜನ ಅಲ್ಲಿ ಟೆಂಪಲಲ್ಲಿ ಇದ್ದಾರೆ ಆಂಟಿ, ಅವ್ರಿಗೆಲ್ಲ ಹೊಡಿತಾ ಇದ್ದಾರೆ, ದೊಡ್ಡ ದೊಡ್ಡ ಅಂಕಲ್ ಎಲ್ಲ ಬಂದು ಅವ್ರನ್ನ ಕೆಟ್ಟದಾಗಿ ಬಟ್ಟೆ ಎಲ್ಲ ತೆಗೆದು ಏನೇನೋ ಮಾಡ್ತಾರೆ ಆಂಟಿ, ಹೇಳಕ್ಕಾಗಲ್ಲ ಆಂಟಿ, ಅಸಹ್ಯವಾಗ್ತಾ ಇದೆ, ನೀವು ನನ್ನನ್ನು ಕಾಪಾಡ್ದಂಗೆ ಬೇರೆಯವ್ರನ್ನ ಕಾಪಾಡ್ತೀರಾ? ದೇವ್ರು ಕಾಪಾಡ್ತಾನೆ ಮಕ್ಕಳೇ, ದೇವ್ರು ಕಾಪಾಡ್ತಾನೆ, ನೀನು ಭಯ ಪಡಬೇಡ ಎಂಬುದಾಗಿ ಹೇಳಿ ಒಬ್ಬೊಬ್ಬರನ್ನು ಕೂಡ ದುಡ್ಡು ಕೊಟ್ಟು ಈ ಆಂಟಿ ಏನು ಮಾಡ್ತಾರೆ, ಒಬ್ಬೊಬ್ಬರನ್ನ ಏನು ಮಾಡ್ತಾರೆ, ಕಾಪಾಡ್ತಾರೆ. ಅನೇಕ ಹೆಣ್ಣು ಮಕ್ಕಳನ್ನ, ಗರ್ಲ್ ಚಿಲ್ಡ್ರನ್, ಇವತ್ತು ಕೂಡ ನೀವು ಹೋದ್ರೆ ತಿರುನಲ್ವೇಲಿಯಲ್ಲಿ ಹೋದ್ರೆ ಡೋನಾವೂರ್ ಅಂತಿದೆ ಮಕ್ಕಳೇ, ತಿರುನಲ್ವೇಲಿಯಲ್ಲಿದೆ ಡೋನಾವೂರ್. ಆ ಡೋನಾವೂರ್ಗೆ ಹೋದ್ರೆ ಆ ಆಂಟಿ ಎಷ್ಟೋ ಜನರನ್ನು ಕಾಪಾಡಿದಂಥ ಸ್ಕೂಲ್ ಇದೆ. ಈ ಆಂಟಿ ಏನು ಮಾಡ್ತಾರೆ, ಎಷ್ಟೋ ಜನರನ್ನು ಕಾಪಾಡ್ತಾರೆ, ಕಾಪಾಡಿ ಏನು ಮಾಡ್ತಾರೆ, ಅವರು ಅನೇಕ ಜನರನ್ನು ಕಾಪಾಡಿ ಅವರು ಅನಾಥಾಶ್ರಮ ತರ್ತಾರೆ. ಈ ಅನಾಥಾಶ್ರಮದಲ್ಲಿ ಒಂದು ಪ್ರೀಣ ಅಲ್ಲ, ಆ ಥರ ಪ್ರೀಣ ತರುವಂಥ ಬಹಳ ಜನ ಇರ್ತಾರೆ. ಈ ಆಂಟಿಗೇನು, ಏಮಿ ಕಾರ್ಮಿಕಲ್ ಆಂಟಿಗೇನು ಸಂತೋಷ ಸಂತೋಷ. ಈ ಆಂಟಿಗೆ ಏನಂತ ಹೆಸರಿಟ್ಟು ಗೊತ್ತಾ, ಈ ಮಕ್ಕಳು ಏನಂತ ಹೆಸರಿಟ್ರು ಗೊತ್ತಾ ಮಕ್ಕಳೇ, ಈ ಏಮಿ ಕಾರ್ಮಿಕಲ್ಗೆ ಇವತ್ತು ಕೂಡ ಅಲ್ಲಿ ಅವ್ರದ್ದು ಸಮಾಧಿ ಇದೆ, ಅವ್ರನ್ನ ಏನಂತ ಕರೀತಾರೆ ಗೊತ್ತಾ, ಅಮ್ಮ. ಏನಂತ ಕರೀತಾರೆ, ಅಮ್ಮ. ಬಿಕಾಸ್ ದಿಸ್ ಅಮ್ಮ ಲವ್ಡ್ ಜೀಸಸ್. ವಾಟ್ ಶಿ ಡಿಡ್, ಆ ಲವ್ ಏನ್ ಮಾಡಿದ್ಲು, ಜಾಯ್ಫುಲ್ ಆಗಿ ಬೇರೆಯವ್ರಿಗೆ ಶೇರ್ ಮಾಡಿದ್ಲು. ಕ್ಯಾನ್ ಯು ಬಿ ಜಾಯ್ಫುಲ್? ಕ್ಯಾನ್ ಯು ಬಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಾ, ಉಲ್ಲಾಸವಾಗಿರ್ಲಿಕ್ಕೆ ಸಾಧ್ಯವಾ? ಆರ್ ಯು ಹ್ಯಾಪಿ ವಿತ್ ಯುವರ್ ಪೇರೆಂಟ್ಸ್? ಆರ್ ಯು ಹ್ಯಾಪಿ ವಿತ್ ಯು ಗಾಟ್ ಅ ಗುಡ್ ಡ್ಯಾಡಿ ಅಂಡ್ ಮಮ್ಮಿ? ಆರ್ ಯು ಹ್ಯಾಪಿ ವಿತ್ ದಿಸ್ ಇಂಡಿಯಾ? ಆರ್ ಯು ಹ್ಯಾಪಿ ವಾಟ್ ಯು ಹವ್ ಗಾಟ್? ಕ್ಯಾನ್ ಯು ಶೇರ್ ದ ಸೇಮ್ ಲವ್ ಆಫ್ ಗಾಡ್ ಟು ಅದರ್ ಪೀಪಲ್? ಸಮ್ವನ್ ಇಸ್ ಇನ್ ಡಿಫಿಕಲ್ಟಿ. ನನಗೊಬ್ರು ಅಣ್ಣ ಹೇಳ್ತಿದ್ರು, ಪ್ರಿನ್ಸ್ ಅಣ್ಣ ಏನು ಮಾಡಿದ್ರು, ಅವರು ಲಾಸ್ಟ್ 2 years ಬ್ಯಾಕ್ ಒಂದು ಕೊರೋನಾ ಟೈಮಲ್ಲಿ VBS ಮಾಡಿ ಅದ್ರಲ್ಲಿ ಬಂದಂಥ ದುಡ್ಡನ್ನು ಒಂದು ಮಗುವಿನ ಎಜುಕೇಷನ್ಗೆ ಏನು ಮಾಡಿದ್ರು, ಅವರು ಸಹಾಯ ಮಾಡಿದ್ರು. ನೀನು ಸಹಾಯ ಮಾಡ್ಬೋದಾ? ನಿನ್ನ ಹತ್ರ ಬಹಳ ಬಟ್ಟೆಗಳಿದೆ, ನೀನೇನು ಮಾಡ್ಬೋದು, ನೀನು ಬಟ್ಟೆನ ನೀನು ಶೇರ್ ಮಾಡ್ಬೋದಾ? ಬೆಟ್ಟೆನ ಕೊಟ್ಬಿಡ್ತೀಯಾ, ನಿನ್ನ ಬುಕ್ಸನ್ನು ಕೊಡ್ತೀಯಾ, ನೀನಿರುವಂಥ ಪಾಕೆಟ್ ಮನಿನ ಹೆಲ್ಪ್ ಮಾಡ್ತೀಯಾ? ಇಫ್ ಯು ಹೆಲ್ಪ್ ನೋ, ದ ಲವ್ ಆಫ್ ಗಾಡ್, ರಿಯಲ್ ಲವ್ ಆಫ್ ಗಾಡ್ ವಿಲ್ ಬಿ ಮ್ಯಾನಿಫೆಸ್ಟೆಡ್ ಟು ಯು. ಹಾಗೆ ಮಾಡ್ತೀಯಾ ಮಕ್ಕಳೇ? ಹಾಗೆ ಮಾಡ್ತೀರಾ? ಸೊ ದೇವರು ತಾನು ನಿಮ್ಮನ್ನು ಆಶ್ರಯಿಸಲಿ. ಕ್ಯಾನ್ ವಿ ಕ್ಲೋಸ್ ಅವರ್ ಐಸ್? ಪ್ರೀತಿ ಉಳ್ಳ ದೇವ ಮಕ್ಕಳೇ, ಈಗ ತಾನೇ ನೀವು ಸ್ಟೋರಿಯನ್ನು ಕೇಳಿದಿರಿ, ಇವತ್ತು ನೀವು ಕಥೆಯನ್ನು ಕೇಳಿದಿರಿ. ನೀವು ನಿಜವಾಗಿಯೂ ನಿಮ್ಮಲ್ಲಿ ಆ ಯೇಸುವಿನ ಪ್ರೀತಿ ನಿಮ್ಮ ಜೀವಿತದಲ್ಲಿ ಬಂದಿದೆ ಎಂಬುದಾಗಿ ನಾನು ಅನಿಸ್ತೇನೆ. ಇನ್ನೂ ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಲ್ಲ ಅಂದರೆ, ಈಗ ನಾನೊಂದು ಪ್ರಾರ್ಥನೆ ಮಾಡ್ತೇನೆ. ಆ ಪ್ರಾರ್ಥನೆ ನಾನು ಮಾಡುವಾಗಲೇ ನೀವು ರಿಪೀಟ್ ಮಾಡಿ ನನ್ನ ಹಿಂದೆ ಹಾಗೇ ತಿರುಗಿ ನೀವು ಹೇಳ್ರಿ. ಈ ಪ್ರಾರ್ಥನೆ ಮಾಡೋಣ, ಎಲ್ಲ ಕೈಗಳನ್ನು ಜೋಡಿಸೋಣ, ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ನನ್ನಿಂದ ನೀವು ರಿಪೀಟ್ ಮಾಡಿ. ಪ್ರೀತಿ ಉಳ್ಳ ಯೇಸುವೆ, ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ಯೇಸುವೆ, ನೀ ನನಗೋಸ್ಕರ ಬಂದು, ನೀನು ನನಗೋಸ್ಕರ ಸತ್ತಿದ್ದಿ, ನನಗೋಸ್ಕರ ನೀನು ಉಣಲ್ಪಟ್ಟಿದ್ದಿ, ನನಗೋಸ್ಕರ ನೀನು ಎದ್ದು ಬಂದಿದ್ದಿ, ತಿರುಗಿ ನನಗೋಸ್ಕರ ನೀನು ಬರುತ್ತಿ ಎಂಬುದಾಗಿ ನಾನು ನಂಬುತ್ತೇನೆ. ಈ ಕ್ಷಣವೇ, ಈಗಲೇ ಯೇಸುವೆ, ನಿನ್ನನ್ನು ನನ್ನ ಹೃದಯಕ್ಕೆ ನಾನು ಆಮಂತ್ರಿಸ್ತೇನೆ. ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು. ನಿನ್ನನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇನೆ. ನನ್ನ ಹೃದಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ಮಕ್ಕಳೇ, ರಕ್ಷಣೆ ಪ್ರಾರ್ಥನೆ ನೀವು ಮಾಡಿದಿರಿ. ಈಗ ನಿಮ್ಮ ಹೃದಯದಲ್ಲಿ ಯೇಸು ಇಲ್ಲಿದ್ದಾನೆ. ಯೇಸು ಪರಲೋಕದಲ್ಲೂ ಇದ್ದಾನೆ. ಈಗ ನಿಮ್ಮ ಹೃದಯದಲ್ಲಿ ಆತನು ವಾಸವಾಗಿದ್ದಾನೆ. ಇವತ್ತಿನಿಂದ ನೀನು ಯೇಸುವನ್ನು ಸ್ವೀಕಾರ ಮಾಡಿರೋ ಕಾರಣ ನೀನು ಪಾಪಿಯೂ ಅಲ್ಲ, ನೀನು ಶಾಪಗ್ರಸ್ತನಲ್ಲ.
ತಂದೆಯ ಮಗನಾಗಿದ್ದಿ, ಮಗಳಾಗಿದ್ದಿ. ಸೊ ಯೇಸುವಿನ ಮೂಲಕ ನೀನು ತಂದೆಗೆ ಮಗನು ಮತ್ತು ಮಗಳಾಗಿದ್ದಿ. ಅದಕ್ಕಾಗಿ ನೀನು ದೇವರಿಗೆ ಸ್ತೋತ್ರ ಮಾಡು. ನೌ ಯು ಆರ್ ಅ ಚೈಲ್ಡ್ ಆಫ್ ಗಾಡ್. ಈಗ ನೀನು ದೇವರ ಮಗನಾಗಿದ್ದಿ, ಮಗಳಾಗಿದ್ದಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶ್ವಸಲಿ. ಪ್ರತಿ ದಿವಸ ದೇವರಲ್ಲಿ ನೀವು ಬೆಳೆಯಿರಿ, ತನ್ನ ಒಂದು ವಾಕ್ಯದಲ್ಲಿ ಬೆಳೆಯಿರಿ. ಪ್ರತಿ ದಿವಸ ವಾಕ್ಯವನ್ನು ಓದಿರಿ, ಪ್ರಾರ್ಥನೆ ಮಾಡಿರಿ. ಇವಾಗ ಇನ್ನೂ ನೀವು ಅಂಕಲ್ ನಾನು ಯಾವ ಒಂದು ಅಧ್ಯಾಯದಿಂದ ನಾನು ಸ್ಟಾರ್ಟ್ ಮಾಡಲಿ ವಾಕ್ಯ ಓದೋದಕ್ಕೆ ಅಂತ ಹೇಳಿದ್ರೆ, ಬೈಬಲಲ್ಲಿ ಮಾರ್ಕನ್ ಬರೋ ಸುವಾರ್ತೆ, ಯೋಹಾನ್ ಬರೋ ಸುವಾರ್ತೆಯಿಂದ ನೀನು ಪ್ರಾರಂಭಿಸು. ಇದರ ಮೂಲಕ ದೇವರು ನಿನ್ನ ಹೆಚ್ಚಾಗಿ ನಿನ್ನನ್ನು ಆಶ್ವಸಿಸ್ತಾರೆ, ನಿನ್ನ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಗಾಡ್ ಬ್ಲೆಸ್ ಯು. ಮಕ್ಕಳೇ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಓಕೆ, ಗುಡ್. ಸ್ಮೈಲ್. ಓಕೆ, ಇವತ್ತೇನೋ ಜಾಯ್ಫುಲ್ ಡಿವೈನ್ ಲವ್, ಓಕೆ, ಸಂತೋಷವಾದಂಥ ದೈವಿಕವಾದ ಪ್ರೀತಿಯಲ್ಲಿ ನಾವು ಇವತ್ತು ಕಲಿತಾ ಇದ್ದೇವೆ. ಇವತ್ತು ನಾನು 3 ವಸ್ತುಗಳು ನಿಮ್ಮ ಮುಂದೆ ನಾನು ತಂದಿದ್ದೇನೆ ತೋರ್ಸೋಕ್ಕೆ, ಸರಿನಾ? ಫಸ್ಟು ವಸ್ತು ಯಾವುದು? ಎಷ್ಟು ಜನ ಇದು ನೋಡಿದ್ದೀರಿ? ಏನು ನೋಡಿದ್ದೀಯಾ ಅನಿಕಾ? ಏನಿದು? ಮ್ಯಾಗ್ನಿಫೈಡ್ ಗ್ಲಾಸ್. ಮ್ಯಾಗ್ನಿಫೈಡ್ ಗ್ಲಾಸ್ ಯಾವುದಕ್ಕೆ ಉಪಯೋಗಿಸ್ತೇವೆ? ಯಾವುದು ನಮಗೆ ಕಾಣಿಸೋದಿಲ್ವೋ, ಫಾರ್ ಎಕ್ಸಾಂಪಲ್ ವಸ್ತ್ರ ಕಾಣಿಸೋದಿಲ್ಲ, ಅದು ಏನು ಮಾಡ್ತೇವೆ? ಮ್ಯಾಗ್ನಿಫೈಡ್ ಗ್ಲಾಸ್ ಯೂಸ್ ಮಾಡಿ ನಾವು ನೋಡ್ತೇವೆ ಅಲ್ವಾ? ಈಗ ಕಾಣಿಸುತ್ತಾ? ನನ್ನ ಕೈಗಳಲ್ಲಿ ಬರೆದಿದ್ದು ಕಾಣಿಸುತ್ತಾ? ಕಾಣಿಸ್ತದ? ಏನಿಗೆ ಕಾಣಿಸ್ತದ ಅನಿಕಾ? ಹೆಂಗೆ ಕಾಣಿಸ್ತದೆ? ದೊಡ್ಡದಾಗಿ ಕಾಣಿಸುತ್ತಲ್ಲ. ಈ ಮ್ಯಾಗ್ನಿಫೈಡ್ ಗ್ಲಾಸ್ ಏನು ಮಾಡುತ್ತೆ? ಸಣ್ಣಗಿರುವಂಥ ವಸ್ತು ಕೂಡ ದೊಡ್ಡದಾಗಿ ನಮಗೆ ಕಾಣಿಸುತ್ತೆ, ಸರಿನಾ? ಇನ್ನೊಂದು ವಸ್ತು, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡಿದೆ. ಎಷ್ಟನೇ ಇದು ನೋಡಿದ್ದೀರಿ? ಕಪ್ಪು. ಈ ಕಪ್ಪು ಏನಕ್ಕೆ ಯೂಸ್ ಮಾಡ್ತೇವೆ? ಕುಡಿಲಿಕ್ಕೆ, ಚಹಾ ಕುಡಿಲಿಕ್ಕೆ, ಕಾಫಿ ಕುಡಿಲಿಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಈ ಕಪ್ಪನ್ನು ಯೂಸ್ ಮಾಡ್ತೇವೆ. ಇದು ಎಷ್ಟನೇ ಇದನ್ನು ನೋಡಿದ್ದೀರಿ? ಏನಿದು? ಇದೇನಿದು? ಮಿರರ್. ಏನಕ್ಕೆ ಮಿರರ್? ನಿಮ್ಗೆ ನೋಡ್ಲಿಕ್ಕಲ್ಲ, ನಿಮ್ಮ ಮುಖವನ್ನು ಚೆನ್ನಾಗಿದೆಯಾ, ಕೂದಲು ಚೆನ್ನಾಗಿದೆಯಾ, ಗಡ್ಡ ಚೆನ್ನಾಗಿದೆಯಾ, ಹಲ್ಲು ಚೆನ್ನಾಗಿದೆಯಾ, ಹಲ್ಲು ಉಜ್ಜಿದ್ದೀವೋ ಎಲ್ಲ ನೋಡ್ತೀವಲ್ವಾ, ಅದು ಯೂಸ್ ಆಗ್ತವೆ. ಈ 3 ಸಂಗತಿಗಳು ಬಹಳ ಮುಖ್ಯ. ನಮ್ಮ ಲೈಫಲ್ಲಿ ಏನು ಮಾಡ್ತೀವಿ, ಅನೇಕ ಬಾರಿ ಮಕ್ಕಳು ನಾವೇನು ಮಾಡ್ತೇವೆ, ಈ ಒಂದು ಮ್ಯಾಗ್ನಿಫೈಡ್ ಗ್ಲಾಸ್ ಥರ ನಾವು ಅನೇಕ ಬಾರಿ ನಾವಿದ್ದೇವೆ. ಏನು ಮಾಡ್ತೇವೆ? ಬೇರೆಯವ್ರ ತಪ್ಪುಗಳನ್ನು ಹುಡುಕ್ತೇವೆ. ಏನಂತ? ಓ ಅವನು ಹಂಗ, ಅವಳು ಹಿಂಗ, ಬೇರೆಯವ್ರ ತಪ್ಪನ್ನೇ ಏನು ಮಾಡ್ತೇವೆ? ನೋಡ್ತೇವಲ್ಲ. ಸಣ್ಣಗಿರೋ ತಪ್ಪನ್ನು ನಾವೇನು ಮಾಡ್ತೇವೆ? ದೊಡ್ಡದಾಗಿ ನಾವು ಮಾಡ್ತೇವೆ. ಇದನ್ನೇನು ಮಾಡುತ್ತೆ? ಸಣ್ಣ ತಪ್ಪು ಕೂಡ, ಸಣ್ಣದು ಕೂಡ ನಾವು ದೊಡ್ಡದಾಗಿ ಮಾಡ್ತೇವೆ. ಈ ಸಣ್ಣದಾಗಿರೋದು ದೊಡ್ಡದು ಮಾಡುವಾಗ ನಮ್ಮ ಲೈಫಲ್ಲಿ ಏನಿರೋದಿಲ್ಲ, ಸಂತೋಷನೇ ಇರೋದಿಲ್ಲ, ಜಾಯ್ ಇರೋದಿಲ್ಲ. ಯಾವಾಗಲೂ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತೇವೆ. ವಿ ಆರ್ ನಾಟ್ ಹ್ಯಾಪಿ ಅಟ್ ಆಲ್. ಇಲ್ಲಿದೆಯಲ್ಲ ಈ ಮಿರರ್ ಏನು ಮಾಡುತ್ತೆ? ನಾವು ಹತ್ತಿರ ಮಿರರ್ ಹತ್ರ ನಾವು ಹೋಗುವಾಗ, ಎಷ್ಟು ಹತ್ತಿರ ನಾವು ಹೋಗ್ತೇವೋ, ಏನೇನು ಗಲೀಜಿದೆಯೋ ನಾವೇನು ಮಾಡ್ಬೋದು? ಕೆಟ್ಟದಾಗಿರುವಂಥ ವಸ್ತುಗಳು ಏನು ಮಾಡ್ಬೋದು? ನಾವು ಕರೆಕ್ಟ್ ಮಾಡ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನೀನು ಹಲ್ಲುಜ್ಜುವಾಗ ಅಥವಾ ಮುಖ ತೊಳೆಯುವಾಗ ಸೋಪನ್ನು ಬಿದ್ದರೆ ಏನು ಮಾಡ್ತೀರಾ? ಮಿರರ್ ಹತ್ರ ಹೋಗಿ ಏನು ಮಾಡ್ತೀರಿ? ಚೇಂಜ್ ಮಾಡ್ಕೊಳ್ತೀವಲ್ಲ. ನಾವು ಈ ಮಿರರ್ ರೀತಿಯಲ್ಲಿ ಇರಬೇಕು, ಈ ರೀತಿಯಲ್ಲಿ ಇರಬಾರ್ದು. ಅದಕ್ಕೆ ವಾಕ್ಯ ಹೇಳ್ತದೆ, ಎವ್ರಿ ಡೇ ನಾವೇನು ಮಾಡಬೇಕು? ಬೈಬಲ್ನ ಓದಬೇಕು. ನೀವು ಬೈಬಲ್ ಓದ್ತೀರಿ? ಯು ರೀಡ್ ಬೈಬಲ್. ಮಕ್ಕಳೇ, ನೀವು ಬೈಬಲ್ ಓದ್ತೀರಾ? ನಾವು ಬೈಬಲನ್ನು ಓದುವಾಗ ಮಕ್ಕಳೇ, ಈ ಬೈಬಲ್ ಏನು ಮಾಡುತ್ತೆ ಗೊತ್ತಾ? ಒಂದು ಮಿರರ್ ಥರ. ಈ ಮಿರರ್ ಹೇಗೆ ನಮ್ಮನ್ನು ಕರೆಕ್ಟ್ ಮಾಡುತ್ತೋ, ಈ ಬೈಬಲ್ನ ಓದುವಾಗ ಏನು ಮಾಡುತ್ತೆ? ನಮ್ಮನ್ನು ಕರೆಕ್ಟ್ ಮಾಡುತ್ತೆ. ವೆನ್ ಯು ರೀಡ್ ಎವ್ರಿ ಡೇ ದ ವರ್ಡ್ ಆಫ್ ಗಾಡ್, ಏನು ಮಾಡುತ್ತೆ? ಈ ಮಿರರ್ ರೀತಿಯಲ್ಲೇ, ಈ ಮಿರರ್ ಹೇಗೆ ನಿನ್ನನ್ನು ಕರೆಕ್ಟ್ ಮಾಡುತ್ತೋ ಅನಿಕಾ ಮಗಳೇ, ಅದೇ ರೀತಿಯಲ್ಲಿ ಏನಾಗುತ್ತೆ? ಬೈಬಲ್ ನಮ್ಮನ್ನು ಕರೆಕ್ಟ್ ಮಾರ್ಗದಲ್ಲಿ ನಡೆಸುತ್ತೆ. ಈಗ ಕೊನೆಯದಾಗಿ ಇದೇನು? ಇದು ಗ್ಲಾಸ್. ಈ ಗ್ಲಾಸ್ ಏನು? ಕುಡಿಲಿಕ್ಕೆ ಮಾತ್ರ ಉಪಯೋಗ. ಮತ್ತೇನು ಮಾಡ್ತೇವೆ? ಹಾಗೆ ಇಟ್ಬಿಡ್ತೇವೆ. ನಾವು ಹೀಗೆ ಇರಬಾರ್ದು. ನಾವೇನು ಮಾಡಬೇಕು? ಈ ರೀತಿಯಲ್ಲಿ ಇರಬಾರ್ದು. ಯಾವಾಗ ಬೇಕಾ ಮಾತ್ರ ಕುಡಿದು ಬಿಟ್ಟು ಬಿಡಬಾರ್ದು. ಯೇಸುವನ್ನು ಯಾವಾಗ ಬೇಕೋ ತೆಗೆದುಕೊಂಡು ಬಿಡೋದಲ್ಲ. ನಾವು ಎವ್ರಿ ಡೇ ವೆನ್ ವಿ ರೀಡ್ ದ ವರ್ಡ್ ಆಫ್ ಗಾಡ್, ವಾಕ್ಯ ಓದುವಾಗ ನಾವು ಇದರಂತೆಯೂ ಇರಬಾರ್ದು, ಬೇರೆಯವ್ರ ತಪ್ಪನ್ನು ಹುಡುಕಬಾರ್ದು. ನಾವೇನು ಮಾಡಬೇಕು? ಬೈಬಲನ್ನು ಓದ್ತಾ ನಮ್ಮ ಲೈಫ್ ಏನಾಗುತ್ತೆ? ಅತಿಶಯ್ ಏನಾಗುತ್ತೆ ಅನಿಕಾ? ಏನತ್ತೆ ಮಗ? ನಮ್ಮ ಲೈಫ್ ಏನಾಗುತ್ತೆ? ಸರಿಯಾದ ಮಾರ್ಗದಲ್ಲಿ ಆಗುತ್ತೆ. ಹಾಗಾದ್ರೆ ನೀವು ಮಾಡ್ತೀರಾ? ನೀವು ಯಾವ ರೀತಿಯಲ್ಲಿ ಇರೋಕ್ಕೆ ಇಷ್ಟಪಡ್ತೀರಿ? ಈಗ ನೀನು ತೋರಿಸು, ನೀನು ಯಾವ ರೀತಿಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀಯಾ? ನೀನು ತೋರಿಸು. ಮಿರರ್ ರೀತಿಯಲ್ಲಿ. ಸೊ ಮಿರರ್ ಅಂದರೆ ಏನು?
ಬೈಬಲ್. ನಾವು ಬೈಬಲ್ ಓದುವಾಗ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಓಕೆ, ಈ ಲೈವಲ್ಲಿ ಕೇಳುವಂಥ ಮಕ್ಕಳೇ ಕೇಳಿಸ್ಕೊಳ್ರಿ, ನೀವು ಕೂಡ ದೇವರ ವಾಕ್ಯ ಎನ್ನುವಂಥ ಈ ಮಿರರನ್ನು ನೀವು ಓದುತ್ತಾ ಇರುವಾಗ ನಿಮ್ಮ ಲೈಫ್ ಒಂದು ಕಂಪ್ಲೀಟ್ ಆದಂಥ ಲೈಫ್ ಆಗಿ ಚೇಂಜ್ ಆಗುತ್ತೆ. ಗಾಡ್ ಬ್ಲೆಸ್ ಯು. ಗೊತ್ತಿದೆಯಾ ಯೇಸು ನನ್ ಗೆಳೆಯ, ಯೇಸು ಹಾಗೆ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್ಸ್. ಯೇಸು ಹಾಗೆ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್. ಜೋನ, ಇವತ್ತು VBS ತುಂಬ ಚೆನ್ನಾಗಿತ್ತಲ್ಲ? ಹೌದು ವಿಹಾನ, ಐ ನ್ಯೂ ಯು ಆಲ್ ಆಲ್ಸೋ ಎಂಜಾಯ್ಡ್ ಇಟ್. ಫ್ರೆಂಡ್ಸ್, ನಾಳೆ ಕೂಡ ಇದೇ ಸಮಯದಲ್ಲಿ ನಾವೆಲ್ಲರೂ ಬಂದು 5th ಡೇ VBS ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ. Bye bye. See you. God bless you. My name is Sisha Kifar. I am studying in first standard. CSC Sada Memorial Church in Mandiya. Happy Rasta Vidyanagara Mandiya VB Road. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಆ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 8ನೇ ವಚನ. ಥ್ಯಾಂಕ್ ಯು. ಆಮೇನ್. My name is Sari Caroline. I am studying in 5th standard CSI Sade Memorial Church Mandya VB Road. ಈ ದಿನದ ಬಾಯ್ಪಾಠ ವಚನ: ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮಾಯ 5ನೇ ಅಧ್ಯಾಯ 8ನೇ ವಚನ. ಥ್ಯಾಂಕ್ ಯು. Sashir Calvin. I am studying in 2nd standard CSI Sade Memorial Church Mandya. 3ನೇ ದಿವಸದ ಬಾಯ್ಪಾಠ ವಚನ: ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸುತ್ತಾನೆ. ರೋಮಪುರದವರಿಗೆ 5:8. ಥ್ಯಾಂಕ್ ಯು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. Romans 5:8. But God clearly shows and proves His own love for us by the fact while we are still sinners, Christ died for us. Thank you. But God showed His love for us in that when we were still sinners, Christ died for us. Romans chapter 5 verse 8. Thank you. Jesus said let the children
to me and forbade them not. Mark 10 verses 14. Amen. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡುವುದನ್ನು ಆದಿಕಾಂಡ 1:1. ಆಮೆನ್. ಒಂದನೇ ಅಧ್ಯಾಯ 1 ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆಮೆನ್. ಪ್ರೇಸ್ ದಿ ಲಾರ್ಡ್. ನಾವು ಪಾಪಿಗಳಾಗಿದ್ದಾಗ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ರೋಮಾಪುರ 5:8. ಆಮೆನ್. ಪ್ರೇಸ್ ದಿ ಲಾರ್ಡ್. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ರೋಮಾಪುರದವರಿಗೆ 5:8 ವಚನ. ಆಮೆನ್. But God commanded His love towards us in that while we were yet sinners, Christ died for us. Romans 5:8. ನಾವು ಪಾಪಿಗಳಾಗಿ ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು, ನಮಗೋಸ್ಕರ ಪ್ರೀತಿಯನ್ನು ಕೊಟ್ಟನು ಸಿದ್ಧಪಡಿಸಿದ್ದಾನೆ. ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ ಗೆಳೆಯ? ಹಲೋ ಫ್ರೆಂಡ್ಸ್, ಗೊತ್ತಿದೆಯಾ ಯೇಸು ನನ್ ಗೆಳೆಯ? ಯೇಸು ಹಾಗೆ ನಾ ಜೀವಿಸುವೆ, ಅವನೇ ಸೂಪರ್ ಫ್ರೆಂಡ್.